ಏನ್ಲ ಹಂಗೆ ಕಡ್ಕತ್ತಿ ಹಿಡ್ಕೊಂಡು ನಿಂತಿದೀಯಲ್ಲ. ಅಲ್ಲ ಕಣವ, ನಾನು ನೋಡಿದ್ರೆ ಇವಾಗ ತತ್ತಾರೆ ಕೋಳಿಯ ಇವಾಗ ತತ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ನಿಂತೀವ್ನಿ. ನೀವೇನು ಮಾಡ್ತಿದ್ರಿ? ಹಾಂ, ನಮ್ಮ ಮನೆಯವಳು ಬೇರೆ ಯಾವ ಓಸಿ ಬಾಯಲ್ಲ ಕಣವ. ಆ ಪಾರ್ವತಿಯ ಯಾವ ಮೂಲೆಯಿಂದ ಎತ್ಕೊಬಂದ್ರೋಳ್ನ ತಂದ್ಬಿಟ್ಟು ಸಿಕ್ಕಿಸ್ಬಿಟ್ಟು ಏನು ತಲೆ ಕೆಟ್ಟೋಗ್ಬಿಟ್ಟು ನನಗಂತ ಜೊತೆ ಆಡಕ್ಕೆ ಆಯ್ಕಲ್ಲ ಕಣವ. ಅಲ್ಲ ಕಣವ, ಕೋಳಿ ಹಿಡಿತಾವಳೆ ಕಣವ. ಕೋಳಿ ನಾನು ಏನು ಮಾಡಿದೆ ಅಂದರೆ ಮನೆ ಒಳಗಡೆ ಹೋಯ್ತವಲ್ಲ ಅಂದ್ಬಿಟ್ಟು ಅದ್ರಿಸ್ಬಿಟ್ಟೆ. ಆಗ ಕೋಳಿಗಳು ಓಡ್ಬಿಟ್ಟವ. ಅವಳು ನೋಡ್ರೆ ಮನೆ ಕರ್ಕೊಂಡು ಕೋಳಿ ಕುಯ್ಬೇಕಾಗಿತ್ತಂತಲ್ಲ, ಅದಕ್ಕೆ ಹಿಡ್ಕೋಬೇಕು ಅಂತ ಮಾಡ್ತಾಯಿದ್ರು. ಅದಕ್ಕೂ ಇದಕ್ಕೂ ನನಗೇನು ಗೊತ್ತಿತ್ತು? ಹಾಕೊಂಡು ಬೈದ್ಲು ಅವ. ಬೇರೆಯವರಾಗಿದ್ರೆ ಕೆರೆಗೋ ಬಾವಿಗೋ ಬಿದ್ಬಿಟ್ಟು ಸತ್ತೋಗೋರು ಕಣವ. ಹಂಗೆ ಅವಮಾನ ಮಾಡಿದ್ಲು ಕಣವ ಸೊಸೆ ಮುಂದೆ. ಓ, ಏನು ಮಾತಾಡ್ತಿದ್ದೀಯಪ್ಪ? ಏನು ಮಾತಾಡ್ತಿದ್ದಿ? ಓ, ಆ ಹೆಣ್ಣಿನ ಮೇಲೆ ಗೂಬೆ ಕುಡಿಸ್ತಾ ಇದೀಯ ನೀನು? ಓ, ಮನೇಲಿರೋರೆಲ್ಲ ಒಂದೇ ಹಂಗಾರೆ, ನಾನೇ ಬೇರೆ? ಅಯ್ಯವ್ವ, ಸರಿ ಮಾತಾಡ್ತಿದೀಯಲ್ಲ ನೀನು. ನಾನೆಲ್ಲೋ ಸೊಸೆಗೆ ಬೋಯ್ತದೆ ಅಂತ ಅಂದ್ಕೊಂಡ್ರೆ ಅವಳ ಪರವಾಗಿ ಮಾತಾಡ್ತಿದ್ದಿ. ಹಂಗಾರೆ ಮಗನಿಗಿಂತ ಸೊಸೆನೇ ಹೆಚ್ಚ ನಿಂಗೆ? ಮಗ, ನನಗೆ ಸೊಸೆ ಹೆಚ್ಚು ಮಗ ಹೆಚ್ಚು ಅಂತಲ್ಲ ಕಣಪ್ಪ. ನ್ಯಾಯ ಯಾವ ಕಡೆ ಇರ್ತದೆ ಅದೇ ಹೆಚ್ಚು ನನಗೆ. ಮನೇಲಿ ಏನು ಮಾಡ್ತಿದ್ರು ಬಂಗಗಳಂತ ನೋಡ್ಕೊಂಡು ಮಾಡ್ಬೇಕು ತಾನೆ. ತಪ್ಪು ನಿಂದೆ ಕಣಪ್ಪ, ನಿಂದೆ ತಪ್ಪು. ಯಾಕೆ ಅದ್ರಿಸಕ್ಕೆ ಹೋಗಿದೆ ಕೋಳಿಗಳನ್ನೆಲ್ಲ? ನಾನಿನ್ ಕನ್ಸ್ಕೊಂಡಿದ್ನಾ ಕೋಳಿ ಹಿಡಿತವ್ರಿ ಅಂತ? ಮಗ, ಆದ್ರೂ ಮನೇಲಿ ಯಾವ್ಯಾವ ಬಂಗಗಳು ಏನೇನು ಮಾಡ್ತಿದ್ರು ನೋಡ್ಕೊಂಡು ಮಾಡಬೇಕು. ಸರಿ ಬಿಡು, ನಿಂದು ತಪ್ಪು ಅಂತ ಹೇಳೋಕ್ಕಾಯ್ಕಿಲ್ಲ, ಅವಳದು ತಪ್ಪು ಅಂತ ಹೇಳೋಕ್ಕಾಯ್ಕಿಲ್ಲ, ಆಯ್ತಾ? ಈಗ ಕೋಳಿ ತಂದಿವ್ನಿ, ಕತ್ತು ಕೂದ್ಬಿಟ್ಟು ಮಡುಬಿಟ್ಟು ನೀರು ಕಾಯಿಸಿದ್ಯಾ? ಗನವ, ನೀರ್ನೆಲ್ಲ ಕಾಯಿಸ್ಬಿಟ್ಟು ಮುಚ್ಚಿಟ್ಕೊಂಡು ಬಂದು ಇಲ್ಲಿ ಆಗ್ಲಿಂದ ಕಾಯ್ತಾವ್ನಿ. ನೀನೇ ಬಂದಿದ್ದಿಲ್ಲ, ಇವಾಗ ಬಂತಲ್ಲ ಕತ್ತ ಕುಯ್ದ್ಬಿಟ್ಟು ಇಲ್ಲೇ ಮುಡ್ಗಿಸ್ಬಿಟ್ಟು ನೀರು ಇಲ್ಲಿಗೆ ತರೋದೋ ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಜ್ಜೋದೋ? ಮಗ, ಅಲ್ಲಿಗೆ ತಗೊಂಡಡಿ, ಇನ್ನೇನು ಮಾಡಿ ಅಲ್ಲಿಗೆ ತಗೊಂಡಡಿ. ಸರಿ ಕಣವ, ಹಂಗಾರೆ ಕೋಳಿಯಲ್ಲಿ ಕೂದ್ಬಿಟ್ಟು ಅಲ್ಲಿ ನೀರಾವಲ್ಲ ಬಿಸಿನೀರಿಗೆ ಹಜ್ಬಿಟ್ಟು ಪುಕ್ಕ ರಕ್ಕೆ ಎಲ್ಲ ಕಿತ್ತಿ ಅಚ್ಚುಕಟ್ಟ ಮಾಡ್ಕೊಂಡು ಇಲ್ಲಿಗೆ ತಂದ್ಬಿಡ್ದ. ಇಲ್ಲೇ ಕುಚ್ಕೊಳಕಾಯ್ತದೆ. ಏನಂದಿ ಮಗ? ಹ್ಞೂ ಸರಿ. ಇನ್ನೊಂದು ಏನಾರು ಪಿಲೇಟ್ ತಗೊಬರ್ಬೇಕಾಯ್ತಲ್ಲ, ರತ್ತ ತಗೊಳಕಾಯ್ತದೆ. ಅಲ್ಲ ಕಣವ, ಬರೋದು ಬಂದಲ್ಲ, ನೀನು ಕೈಯಲ್ಲಿ ಪಿಲೇಟ್ ಇಟ್ಕೊಂಡ್ಬಂದಿದ್ರೆ ಆಯ್ತಿತ್ತಿಲ್ವಾ? ಈಗ ಅದ್ರ ಬಗ್ಗೆ ನನಗೆ ಯೋಚನೆ ಬಿಟ್ಬಿಟ್ಟಿದೆ. ಈಗ ಬಂದ್ಬಿಟ್ಟು ಕೋಳಿ ಕೂದಬೇಕಾದ್ರೆ ರಕ್ತ ಬಂದೇ ಬರ್ತದೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ಒಳ್ಳೆಯದು, ರಕ್ತ ಗೀತ ಎಲ್ಲ ತಿಂದರೆ ಒಳ್ಳೆಯದು ಮೈಗೆ. ಸುಮ್ಮನೆ ಏನಿಗೆ ದಂಡ ಮಾಡೋದು? ಈ ರಕ್ತ ಚೆನ್ನಾಗಿರ್ತದೆ. ಪಿಲೇಟ್ನಾರ ತಗೊಬರಕ್ಕೆ ಕೇಳ್ತೀನಿ ತಾಡಿ. ಮಗ, ಸೀತಾ ಪಾರ್ವತಿ, ಮಗ ಒಂದು ಪಿಲೇಟ್ ಎತ್ಕೋ ಬಾ. ಅದೇ ಅಲ್ಲಿ ರಕ್ತ ಅದಲ್ಲ, ಸೋರ್ಸ್ಕೊಳಕಾಯ್ತದೆ. ಅಮ್ಮ, ಪಿಲೇಟ್ ಬೇಕಾ? ದೊಡ್ಡದು ಬೇಕು ಚಿಕ್ಕದು ಬೇಕು? ಚಿಕ್ಕದನ್ನೇ ತಗೋಬವ್ವ. ಅತಿ ಚಿಕ್ಕದು ಬೇಡ, ಅತಿ ದೊಡ್ಡದು ಬೇಡ. ನಿಮ್ಗೆ ಗೊತ್ತಾಗಿರಂಗೆಯ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ ಅಂತ ಪಿಲೇಟ್ಗಳು ಮನೇಲಿ ಅಷ್ಟೊಂದು ಬಿದ್ದವಲ್ಲ, ಎತ್ಕೋಬವ್ವ. ಉಂಕನಮ್ಮ ತತ್ತವನಿ ಅವ್ವ. ಈಗಲೇ ಹೇಳಿರೋದು, ರಕ್ತ ಗುಂಡ್ಕಾಯಿ ಆಮೇಲೆ ಟೊಳ್ಳೆ ಅವನ್ನೆಲ್ಲ ಯಾರಿಗೂ ಕೊಡಬೇಡ, ನನಗೆ ಕೊಡಬೇಕು ನೀನು. ಆಮೇಲೆ ಓದ್ಸಲ ಮಾಡ್ಬಿಟ್ಟಲ್ಲ ನೋಡು, ಹಂಗೆಲ್ಲ ಮಾಡಿಬಿಟ್ರೆ ನಾನಂತೂ ಸುಮ್ಮನೆ ಹಾಕಿಲ್ಲ. ಇದು ನಮಗೆ ಮಾಡ್ತಾ ಇದ್ದಾರಾ? ನಮ್ಗೆಲ್ಲ ಕಣ್ರಪ್ಪ, ಅಲ್ಲಿ ಬಂದಿಲ್ವಾ ಬೀಗರು, ಅವ್ರಿಗೆ ಮಾಡ್ತಾ ಇರೋದು. ಅಲ್ಲ ಕಣವ, ಬೀಗರು ಒಂದು ಕೋಳಿನ ತಿನ್ಕೊಬಿಟ್ಟಾರ, ಉಳ್ಸೋಕೆ ಇಲ್ವಾ? ಅದ್ರ ಬದಲು ನನಗೆ ಬೇರೆ ಪೀಸ್ಗಳೆಲ್ಲ ಬೇಡ. ನನಗೆ ಟೊಳ್ಳೆ ಗುಂಡ್ಕಾಯಿ ಆಮೇಲೆ ರಕ್ತ ಇದೇ ಬೇಕು ನನಗೆ. ಎಲ್ಲೋ ಓ ಜನ್ಮದಲ್ಲಿ ಕಾಡ್ಗಿಡ್ ಮನ್ಸಾಗಿ ಉಟ್ಬಿಟ್ಟಿದೋ ಏನೋ ಕಾಣಲ್ಲಪ್ಪ. ಈಗ ಹೆಂಗೋ ಯಾವುದೋ ದೇವರು ಏನೋ ಮಾಡ್ತಿದ್ದೇನೋ ಮನ್ಸಾಗಿ ಹುಟ್ಟಿಸ್ಬಿಡೋದತೆಗೆ. ಏನು ಮಾತಾಡ್ತಿದ್ಯವ? ಇದ್ರಲ್ಲಿ ಸಿಗೋ ರುಚಿ ಬೇರೆದ್ರಲ್ಲಿ ಎಲ್ಲರೂ ಸಿಕ್ಕದ ಹೇಳು. ಆಮೇಲೆ ಅದೇ ಬೋಟಿನ ಗೊಜ್ಜು ಮಾಡು, ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಬೋಟಿ ಗೊಜ್ಜು ಮಾಡು. ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡು, ನಾನೇ ಮಾಡ್ಕೊತೀನಿ ಇಲ್ಲಿ ಈ ಚಲೆಯ. ನೀನು ಹತ್ಕೊಬೋಯ್ತಿದ್ದಿ ಅಂತ ನಂಗೆ ಗೊತ್ತು, ನಾನು ಕೇಳಕ್ಕೆ ಹೋಯ್ತಿಲ್ಲ ಅದಕ್ಕೆ. ಬೋಟಿ ಹೆಂಗಿರುವೆ ಎಸಿಬೇಕು ಅಂತ ಅನ್ಕೋತಿದ್ದೆ ತಾನೇ ನೀನು. ನಾನೇ ಅಚ್ಚುಕಟ್ಟಾಗಿ ತೊಳ್ದು ಇಲ್ಲೇ ಮಾಡ್ಕೊತೀನಿ. ಬಾಂಡ್ಲಿನುವೆ, ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಉಪ್ಪು ಸುಖರ ಕೊಟ್ಬಿಡು ಸಾಕು. ಓ, ಯಾರಪ್ಪ ಹೇಳಿದ್ದು ನಿಂಗೆ ಕಳ್ಳ ಎಸಿತೀನಿ ಅಂತ? ಅಯ್ಯೋ ಮಗ, ನಾನುವೇ ಕಳ್ಗಿಲ್ಲ ಉರ್ಕಿಟ್ಕೊಳ್ಳೋದ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ನೀನೇ ಹೇಳ್ಬಿಟ್ಟಲ್ಲ, ಹೆಂಗಿರು ಉರಿತಿದೆಯಲ್ಲ, ನನಗೊಂಚೂರು ಎತ್ತು ಮಾಡಿಬಿಡು. ಓ, ನೀನು ನನಗಿಂತೂ ಸರಿಯೇ. ಸರಿ ಬಾ, ಎಲ್ಲ ಪಿಲೇಟು ತರನೇ ಇಲ್ವಲ್ಲ? ಪಿಲೇಟ್ ತಂದೆ ನೋಡಿ ಸಾಕ? ಓ, ಸಾಕು ಕಣವ. ಬೈಲಿ ಮಡಗ್ಬಿಟ್ಟು ನಿಂತ್ಕೋ. ಈಗ ಕತ್ತು ಕೂದಾಕ್ತೀವಲ್ಲ, ರಥ ಎಲ್ಲ ಬಂದಮೇಲೆ ಒಮ್ಮೆಗೆ ಎತ್ಕೊಂಡು ಹೋಗುವೆ ಮನೆಗೆ. ಸರಿ ಗೆಲ್ತಿದ್ದಿ ಬಿಡು. ನಾನು ರಥ ಪಥ ಎಲ್ಲ ನೋಡಕ್ಲಕ್ಕನಪ್ಪ, ನಂಗೆ ಭಯ. ಓ ಮಗ, ಹಿಡ್ಕೊಂಡು ತಿಂತಿದ್ದಿ,
ಸೊತಗಿರೋ ಕೋಳಿ ತಾನೇ ನೀನು ತಿನ್ನೋದು ಆಗ ಏನು ಅನ್ಸಕ್ಕಿಲ್ವಾ ಅಮ್ಮ ಸುಮ್ಮನಿರಮ್ಮ ತಮಾಸೆ ಮಾಡಬೇಡ ಆವತ್ತೆಯ ಮರಿ ಕಡಿಬೇಕಾದ್ರೆ ದೇವಸ್ಥಾನದ ಹತ್ರ ನೋಡ್ಬಿಟ್ಟು ನನಗೆ ಭಯ ಆಗ್ಬಿಟ್ಟು ಜ್ವರನೇ ಬಂದಿತ್ತಿಲ್ವ ಒಂದಿನ ಪುನಃ ಬರಲಿ ಅಂತನ ಬೇಡ ಬೇಡ ಕಣಪ್ಪ ನಾನು ನೋಡೋಕ್ಕಿಲ್ಲ ನನಗೆ ಆಗ್ಲಿಂದನೂ ಹಂಗೆ ಅದುವೇ ಒಂದು ಸ್ವಲ್ಪ ಏನೋ ಕೈಗೆ ಎಲ್ಲಿ ಬಂದರೆ ಅಂತದ್ದು ನೋಡ್ಬೋದು ಅಷ್ಟಷ್ಟು ರಕ್ತ ಎಲ್ಲ ನೋಡೋಕ್ಕಾಯ್ಕಿಲ್ಲ ಆಮೇಲೆ ಕೋಳಿ ಬೇರೆ ಕಿರ್ಚ್ತದೆ ಕೊಕ್ಕೊ ಕೊಕ್ಕೊ ಅಂದ್ಕೊಂಡು ಅಯ್ಯೋ ಅದನ್ನೆಲ್ಲ ನೋಡೋಕ್ಕಾಯ್ಕಿಲ್ಲ ಕಣಪ್ಪ ಅಮ್ಮ ತಗೊಳ್ಳಿ ಪಿಲೇಟ್ ತಗೊಳ್ಳಿ ರಕ್ತನೆಲ್ಲ ಸೋರಿಸ್ಬಿಟ್ಟು ಲಾಸ್ಟ್ ಕರೀರಿ ಬೇಕಾದ್ರೆ ತಗೊಬಂದು ಈಸ್ಕೊಂಡು ಹೋಗ್ತೀನಿ ಅಷ್ಟೇ ರಕ್ತ ಎಲ್ಲ ಸೋರ್ಸಾದ್ಮೇಲೆ ನೋಡ್ತಿದ್ದಿ ಅರೆ ರಕ್ತ ಸೋರ್ಬೇಕಾದ್ರೆ ನೋಡೋಕ್ಕಿಲ್ಲ ಅಲ್ವಾ ಕಣಮ್ಮ ಹಂಗೆಯ ವಾ ಅಲ್ಲ ಕಣವ ಮೇಲೊಂದು ಅದ್ರ ಮೇಲೊಂದು ಹಿಂಗೆ ಆ ಹೆಣ್ಣಿಗೆ ಯಾಕಂಗೆ ಕೊಸನ್ ಮೇಲೆ ಕೊಸನ್ ಕೇಳ್ತಿದ್ದಿ ನೀನು ಏ ಪಾಪ ಮಗ ಹೋಗವ ನಿಂಗೆ ಭಯ ಅಂತ ನಂಗೂ ಗೊತ್ತುಕತೆ ನೀನು ಹೋಗು ಅಮ್ಮನ ಮಾತನ್ನ ತಲೆ ಕೆಡ್ಸ್ಕೊಬೇಡ ಪಿಲ್ಲೆಟ್ ಕೊಟ್ಬಿಟ್ಟು ಹೋಗು ಆಯ್ತವ ನಾನೇ ಆಮೇಲೆ ಕೋಣೆಗೆ ತಂದು ಕೊಟ್ಬಿಡ್ತೀನಿ ಏನು ಬರೋದು ಬೇಡ ಕಣವ ಹೋಗು ಹೋಗು ನೀರೇ ಮಡಿಕೊಂಡಿಲ್ವಲ್ಲ ಅಚ್ಚುಕಟ್ಟು ಮಾಡೋಕ್ಕೆ ಮಗ ಇನ್ನೂ ಹೊಸಿ ಕೆಲಸ ಇರೋದ ಕೋಳಿ ಕಡಿಬೇಕು ನೀರು ಗಜ್ಜಬೇಕು ರಕ್ಕೆ ಬುಕ್ಕ ಕೀಳಬೇಕು ಅಯ್ಯೋ ಮಗ ಇನ್ನೂ ಬೇಕಾದಷ್ಟದೇ ಆಮೇಲೆ ಕರಿತೀನಿ ಆಗ ನೀರು ತರಿವೆ ಇವಾಗ ಹೋಗು ಸರಿ ಕಣ್ಮವ ಆಯಿತು ಮಾವ ನೋಡಿ ಸರಿಯಾಗಿ ಮಡಗಿದನಾ ಕಣವ ಸರಿಯಾಗಿ ಮಡಗಿದಿ ಕಣ್ಮವ ಅಮ್ಮ ಹೋಯ್ತೀನಿ ಇಡ್ಕೊಂಡಿನಿ ಕಣ್ಮಗ ಅರ್ಧಂಪರ್ಧಂ ಕುಯ್ಬೇಡ ಪಾಪ ಹೋದ ಸಲ ಮಾಡ್ಬಿಟ್ಟಿದ್ಯಲ್ಲ ಅರ್ಧಂಪರ್ಧಮ್ಮ ಹಂಗೆಲ್ಲ ಮಾಡಕ್ಕೋಗ್ಬಿಡ ಒಂದೇ ಸಲ ಕುಯ್ದುಬಿಡು ಕಣವ ನೀನು ಬಿಗೆ ಇಟ್ಕೋ ಹೋಸಲ ನಿನ್ನಿಂದನೇ ಆಗಿದ್ದು ನಾನು ಕುಯ್ಯಕಂತ ಹೋದಾಗ ಕೈಯ ನೀನು ಲೂಸ್ ಮಾಡ್ಬಿಟ್ಟೆ ಆಗೇನಾಯ್ತು ಹೇಳು ಕೈಯ ಬಿಡ್ಬಿಡಲ್ಲ ನೀನು ನಾನು ಹಂಗೆ ಇಟ್ಕೊಂಡು ಕತ್ ಕುಯ್ಯಕತ್ತದ ನೀನು ಬಿಗ್ಗೆ ಇಟ್ಕೋಬೇಕು ಅವತ್ತು ಕೈ ಯಾಕೋ ಸರಿ ಕೂರ್ನಿಲ್ಲ ಕಣವ ಇವತ್ತು ಹಂಗೆ ಮಾಡಕ್ಕಿಲ್ಲ ಬಿಗ್ಗೆಗೆ ಇಟ್ಕೊಂಡಿವ್ನಿ ನೀನು ಕುಯ್ ಬೇಗ ಆದ್ರೆ ಅರ್ಧಂಪರ್ಧಂ ಜೀವ ಅಂತ ಮಾಡ್ಬೇಡ ಕಣ್ಮಗ ಇಲ್ಲ ಕತೆ ಇಟ್ಕೋ ವಾ ಬಿಗೆಗೆ ಇಟ್ಕೋ ಒದ್ದಾಡ್ತದೆ ಬಿಗೆಗೆ ಇಟ್ಕೋ ಕನ್ಸಿವು ಬಿಗ್ಗೆಗೆ ಇಟ್ಕೊಂಡಿವ್ನಿ ನೋಡಿ ಮನೆ ನಾಟಿ ಕೋಳಿ ಅಂದರೆ ಹಿಂಗೆಯ ಯಾವಾಗ ಬೇಕಾದ್ರೂ ನಮ್ಗೆ ಇಷ್ಟ ಬಂದಂಗೆ ಹಿಡ್ಕೊಂಡು ಕೋಳಿ ಕುಯ್ಕೊಂಡು ಅಚ್ಚುಕಟ್ಟಾಗಿ ಅಡ್ಗೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು ಕಣ್ರಪ್ಪ ಒಂದು ಹೊತ್ತು ಎರಡು ಹೊತ್ತಲ್ಲ ಬೇಕಾದರೆ 3 ಹೊತ್ತು 4 ಹೊತ್ತು ಮಡಿಕೊಂಡ್ರು ಒಳ್ಳೆ ರುಚಿ ಇನ್ನೂ ಚೆನ್ನಾಗಿರ್ತದೆ ಒಳ್ಳೆ ಹಳ್ಳಿ ಅಂದರೆ ಹಿಂಗೆಯ ಯಾವಾಗ ಬೇಕು ಏನು ಬೇಕು ಅವಾಗ ಮಾಡ್ಕೊಂಡು ತಿಂತೇ ಇರೋದೆಯ ನೋಡಿ ಮನೇಲಿ ಬೀಗರು ಬಂದಿದ್ರು ಅಂದ್ಬಿಟ್ಟು ಹಿಂಗೆ ಕೋಳಿ ಕುಯ್ತಾ ಇವಿ ಹಂಗೆ ನಮಗೂ ಹೋಯ್ತದೆ ಬೀಗರಿಗೂ ಅಚ್ಚುಕಟ್ಟಾಗಿ ಊಟ ಆಯ್ತದೆ ಅಂತ ಇವತ್ತು ಕುಯ್ದೀವಿ ಅಪ್ಪ ಬನ್ನಿ ಹಂಗಾರೆ ಈಗ ಕೋಳಿ ಎಲ್ಲ ನೀರೊಳಗಡೆ ಅದೇ ಬಿಸಿನೀರು ಮಡಗಿವಿ ಅದೆಲ್ಲ ಮಲ್ತಾ ಇದ್ದದೇನೋ ನೀರು ಅಲ್ಲಿಗೆ ಹಾಕ್ಬಿಟ್ಟು ಅಜ್ಜಿಬಿಟ್ಟು ಈರ ಪುಕ್ಕರಕ್ಕೆ ಎಲ್ಲ ಕಿತ್ತಾಕ್ಬಿಟ್ಟು ಅಚ್ಚುಕಟ್ಟು ಮಾಡೋಕ್ಕೈತದೆ ಬನ್ನಿ ಹಂಗಾರೆ ಹಂಗೆಯಪ್ಪ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಸುದ್ದಿ ತಂದಿರಿ ಕಣ್ರಪ್ಪ ಅದು ಏನಪ್ಪ ಅಂದರೆ ನಾವೊಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂತ ಅಂದ್ಕೊಂಡಿವಿ ಅದೇನು ಹೊಸ ಸುದ್ದಿ ಅಂದರೆ ನಾವು ಚಿಕ್ಕದ್ರಲ್ಲಿದ್ದಾಗಲಿಂದನೂ ಮೆಹಂದಿ ಬುಟ್ಟಿ ರೂಢಿ ಆಗ್ಬಿಟ್ಟಿತ್ತು ಚಿಕ್ಕೂರಿಂದನೂ ಪಕ್ಕದ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಕುಟುಂಬ ಅಂದಮೇಲೆ ಇದ್ದೇ ಇರ್ತಾರೆ ಇವ್ರಿಗೆಲ್ಲ ಬುಟ್ಟಿಯಪ್ಪ ಚಿಕ್ಕೂರಿಂದನೂ ಬುಟ್ಟಿ ಅಭ್ಯಾಸನೇ ಆಗಿತ್ತು ಈಗ ಒಂದು ಹೊಸ ಐಡಿಯಾ ಒಳಿತು ಸುಮ್ಮನೆ ಮನೇಲಿ ಕೂತಿರೋ ಬದಲು ಹೋಗ್ಬಿಟ್ಟು ಯಾರಿಗಾದ್ರೂ ಆರ್ಡ್ರು ಮಾಡ್ಕೊಂಡ್ರೆ ಮೆಹಂದಿಗೆ ಹೋಗ್ಬಿಟ್ಟು ಬುಟ್ಟು ಬರೋದ ಅಂತ ಐಡಿಯಾ ಮಾಡ್ಕೊಂಡವಪ್ಪ ಅದಕ್ಕೆಯ ಮೆಹಂದಿ ಯಾರಿಗಾದ್ರೂ ಈಗ ತೊಟ್ಲು ಶಸ್ತ್ರ ಆಗಲಿ ಒಂದು ಮದುವೆ ಒಂದು ಎಂಗೇಜ್ಮೆಂಟು ಅದೇನೇ ಆಗಲಿ ಮೆಹಂದಿ ಬೇಕಲೇಬೇಕು ಅಲ್ವಾ ಅದಕ್ಕೆ ಅಪ್ಪ ಇದೊಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂತ ಅಂದ್ಕೊಂಡಿವಿ ಇದೊಂದು ವಾರದ ಒಳಗಡೆ ಅದೇನು ಪ್ರೈಸು ಡೀಟೇಲ್ಸ್ ಎಲ್ಲ ಹಾಕ್ತೀವಿ ಅಪ್ಪ ಆಮೇಲೆ ಅಯ್ಯೋ ಜಾಸ್ತಿ ಹೇಳಾರೇನೋ ಅಂತ ತಿಳ್ಕೊಬೇಡಿ ನಮ್ಮಂಥ ಬಡವ್ರಿಗೆಲ್ಲ ಹೆಲ್ಪ್ ಆಗಬೇಕಲ್ಲ ಮೊದಲಿಂದನೂ ದೊಡ್ಡ ತನಕ ಹೋಗೋಕೆ ಆಯ್ಕಿಲ್ಲ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಬೇಕು ಅಲ್ವಾ ಅದಕ್ಕೆ ಎಲ್ಲರಿಗೂ ದುಡ್ಡು ಅಡ್ಜಸ್ಟ್ ಆದಂಗೆ ಸ್ವಲ್ಪ ಕಡಿಮೆ ಅಂದರೆ ಅತಿ ಕಡಿಮೆ ಅದರಲ್ಲೇ ಸ್ಟಾರ್ಟ್ ಮಾಡ್ತಾವಿ ಅದನ್ನೆಲ್ಲನೂ ಡೀಟೇಲ್ಸ್ನೆಲ್ಲ ಇನ್ನೊಂದು 2-3 ದಿನ ಇಲ್ಲ ಒಂದು ವಾರದ ಒಳಗಡೆ ಹಾಕ್ತೀವಿ ಕಣ್ರಪ್ಪ ಆಮೇಲೆ ನೀವು ಅನ್ಕೋತಿದ್ದೀರಿ ಈಗ ಸ್ಟಾರ್ಟ್ ಮಾಡ್ತವ್ರೆ ಆ ಡಿಸೈನ್ಸ್ ಹೆಂಗೆ ಹಾಕೋರೋ ಚೆನ್ನಾಗಿ ಬಿಟ್ಟರೋ ಇಲ್ವೋ ಅಂತ ಅನುಮಾನ ಇದ್ದೇ ಇರ್ತದೆ ಅದಕ್ಕೋಸ್ಕರ ಆದಷ್ಟು ಬೇಗ ನಾವು ಡಿಸೈನ್ಸ್ ಹಾಕಿರೋನೆಲ್ಲನೂ ಅಪ್ಲೋಡ್ ಮಾಡ್ತೀವಿ ನೋಡ್ಬಿಟ್ಟು ಇಷ್ಟ ಆದ್ರೇ ಆರ್ಡ್ರ್ ಮಾಡ್ಕೊಳ್ರಪ್ಪ ಅದಕ್ಕಿಂತ ಮುಂಚೆ ದುಡ್ಡು ಎಷ್ಟು ಏನು ಅಂತ ಎಲ್ಲ ಹಾಕಿದ್ಮೇಲೆ ಆರ್ಡ್ರ್ ಮಾಡ್ಕೊಳ್ರಪ್ಪ ಡಿಸೈನ್ಸ್ ಹಾಕಿದ್ಮೇಲೆ ಆರ್ಡ್ರ್ ಮಾಡ್ಕೊಳ್ಳಿ ಆಮೇಲೆ ಯಾರಿಗಾರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾರು ಗೊತ್ತಿದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಎಲ್ಲ ಡೀಟೇಲ್ಸು ಬರೋ ತನಕ ಒಂದು ವಾರ ಆಗೇ ಆಯ್ತದೆ ಆಮೇಲೆ ಮುಂದುದು ಏನು ಅಂತ ಹೇಳ್ತೀವಿ ಕಣ್ರಪ್ಪ ಇರು ಈ ರತ್ತ ತಗೊಂಡೋಗ್ಬಿಟ್ಟು ಸೀತನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಇಲ್ಲೇ ಮಡ್ಗಿಡ್ಕಿದ್ರೆ ನಾಗಿ ಬಂದ್ಬಿಟ್ಟು ಮೂಸ್ಕಿಸ್ರಿ ಏನು ಮಾಡಿ ತಿನ್ಕೊಂಡ್ಬಿಡ್ತದೆ ಹೇಳಕ್ಕಾಯ್ಕಿಲ್ಲ ಹೋಗ್ಬಿಟ್ಟು ಈಗ ಸೀತನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಕಣಪ್ಪ ಸರಿ ಹೋಗು ಆಯಿತು ಮಗ ಏನು ಮಗ ಇನ್ನೂ ನೀರು ಕುದಿತಾನೆ ಅವಲ್ಲ ಸಾಕು ಇಲ್ಕು
ಉಂಕನವ ಸರಿ ಇರು ಸೌದೆ ಎಳ್ದಾಗ ಬಿಡೋಣ. ಒಂದು ಒಮ್ಮೆ ಕೆಲಸ ಮಾಡ್ಬಿಡ್ಬೇಕಲ್ವ. ಈಗ ಈ ನೀರು ತಗೊಂಡು ಅಲ್ಲಿಗೆ ಇನ್ನೊಂದು 2 ಚೌರ್ಗೆ ನೀರು ಇದ್ಬಿಟ್ಟು ಒಂದು ದೊಡ್ಡ ಬೋಸಿಗೆ ಕಾಯಕ್ಕಿಡದ. ನೀನು ಕೋಳಿ ಗಿಳಿ ಎಲ್ಲ ಅಚ್ಚುಕಟ್ಟು ಮಾಡಾದ್ಮೇಲೆ ಒಂದು 2 ಚೊಂಬು ನೀರು ಇಕ್ಕೊಬಿಡು. ಆಗ ಅಚ್ಚುಕಟ್ಟು ಆಯ್ತದೆ, ಇಲ್ಲ ಗಬ್ ಗಿಬ್ಬು ಹೊಡಿತದೆ. ಇಲ್ಲ ಕಣವ ನಸ್ತಾನಿಗಿನ ಮಾಡಕ್ಕಿಲ್ಲ. ಮಾಡು ಮಗ ಮಾಡು. ಹಂಗೆ ಗಲ್ಗಲಿಜಂಗಿದೆಯಾ? ಇಲ್ಲ ಕೈ ಕಾಲು ತೊಳ್ಕೊತೀನಿ ಸಾಕು. ಸುಮ್ಮನೆ ಸೌದೆಗಳು ವೇಸ್ಟ್ ಆಯ್ತವೆ. ನೀರು ಮಾಡಿಬಿಟ್ಟು ಹಂಗೆ ಮಾಡ್ಕೊ. ಸರಿ ಕಣವ ಆಯ್ತು ಇರು ಹಂಗಾರೆ. ಇವ ಚೆನ್ನಾಗಿ ಅಜ್ಜಪ್ಪ. ಅದು ರಕ್ಕೆ ಪುಕ್ಕೆಗಳೆಲ್ಲ ತರಿತಾ ಇದ್ರೆ ಹಂಗಂಗೆ ಬತ್ತೆ ಇರಬೇಕು. ಗಟ್ಟಿ ಗಟ್ಟಿ ಸಿಗಬಾರ್ದು, ಹಂಗೆ ಬಿರ್ಬಿರ್ನೇ ಆಯ್ತದೆ. ಚೆನ್ನಾಗಿ ಅಜ್ಜು. ಉಂಕನವ. ಅಯ್ಯೋ ಅಲ್ಲ ಕಣ್ ಮಗ, ಒಳ್ಳೆ ಕೊತ್ತಿ ಮರಿ ಥರ ಅದಲ್ಲ ಇದು. ಯಾರಿಗೂ ಇಟ್ಕೋದು ಅಂತ ಯಾರಿಗೂ ಇಟ್ಕೋಕಿಲ್ಲ ಕಣಪ್ಪ ಇದು. ನಾಟಿ ಕೋಳಿ ಅಂತ ಹೆಸರು ಅಷ್ಟೇ, ಬಾಡು ಒಂದು ಓಳು ಸಿಗೋಕ್ಕಿಲ್ಲ. ನಾಟಿ ಕೋಳಿ ಅಂತ ಇನ್ಯಾಕಂದರು ಇತ್ಕೆಯ ಯಾರಿಗೂ ಸಾಕಾಗ್ಬಾರ್ದು. ಹಂಗಿದ್ರೆ ನಾಟಿ ಕೋಳಿ ಅನ್ಸ್ಕೊಳ್ಳೋದು. ಸುಮ್ಮನೆ ಇರವ. ಅಲ್ಲ ಕಣ್ ಮಗ, ನೀನು ಒಬ್ಬನಿಗೆ ಕೊಟ್ಬಿಟ್ರೆ ಸಾಕು. ಒಂದೇ ಬಾಯಿಗೆ ಹಾಕತ್ತಿದ್ದಿ. ಇನ್ನು ಬೀಗ್ರಿಗೆಲ್ಲ ಏನು ಕೊಡೋದು? ನಿಂಗೇನು ಗೊತ್ತು, ಸುಮ್ಮನಿರು. ರುಚಿ ಹೆಚ್ಚಾಗಿರ್ತದೆ. ಒಳ್ಳೆ ಯಾರಿಗೂ ಇಟ್ಕೋಬಾರ್ದು. ಬೇಕು ಬೇಕು ಅನ್ಸಿದ್ರು ಪೀಸ್ ಇರಬಾರ್ದು. ಹಂಗಿದ್ರೆ ಮಜಾ ಬರೋದು. ನೀನು ಒಳ್ಳೆ ಚೆನ್ನಾಗಿರ್ತಿದ್ದಿ ಕಣ್ ಮಗ. ಹಿಂಗಿದ್ದಿದ್ರೆ 2 ಕೂದ್ ಬಿಡ್ಬೋದಿತ್ತಲ್ಲಪ್ಪ. ಏನೇನು ಮಾಡಿ ಬಿಡೋತಾಗೆ ಕಣಪ್ಪ. ಸರಿ ಹಂಗಾರೆ ನಡಿ, ಹೋಗ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಸೀಕ ಬಿಡದ. ಇಲ್ಲೇ ಬೆಂಕಿ ಇದಲ್ಲ, ಇಲ್ಲೇ ಸಿಕ್ಕಾಳಕಾಯ್ತದ ಬಿಡು. ಬೇಡ ಬಿಡವ, ಇದು ನೀರು ಕಾಯಿಲಿ. ನಡಿ ಅಲ್ಲಿ ಹಾಕಳಕ್ಕಾಯ್ತದೆ. ಏನು ಸೌದೆಗೆ ದರಿದ್ರು ಖಾಲಿ ಆಯ್ತದೆ ಏನಕ್ಕೆ? ಇದು ಇದ್ರ ಪಾಡಿಗೆ ನೀರು ಕಾಯಿಲಿ. ನಾವು ಅಲ್ಲಿ ಬೇರೆ ಕಡೆ ಬೆಂಕಿ ಹಾಕೊಂಡು ಸಿಯಕ್ಕಾಯ್ತದೆ. ನಡಿ ಉಂಕನವ ನಡಿ ಹಂಗಾರೆ. ನೋಡ್ರಪ್ಪ ನೋಡಿ, ಒಂದು ಓಳು ಐಕಿಲ್ಲ. ಇದೆಲ್ಲ ಚೆನ್ನಾಗಿ ಕುಯ್ದು ಪೈದು ಮಾಡ್ರೆ ಒಂದು ಕೈಯಷ್ಟು ಸಿಗ್ತದೆ. ಯಾರಿಗೆ ಇಟ್ಕೋದು? ಯಾವ ಮೂಲೆ ಇಟ್ಕೋಕಿಲ್ಲ. ಇನ್ನೇನು ಮಾಡೋಕ್ಕದು? ನಾಟಿ ಕೋಳಿ ಅಂದರೆ ನಾಟಿ ಕೋಳಿನೇ. ಎಟ್ಟಕ್ತೇವ್ರು ಇರಲಿ, ರುಚಿ ಅಂತೂ ಫಸ್ಟ್ ಕ್ಲಾಸ್ ಆಗಿರ್ತದೆ ಮಾತ್ರ. ಬನ್ನಿ ಹಂಗಾರೆ ಮುಂದೆ ಕೆಲಸ ನೋಡೋಕ್ಕಾಯ್ತದೆ. ಹೌದಾ ಶಿವ? ಕಾಲ ಚೆನ್ನಾಗಿ ಸಿಯವ ಕಣವ ಸೀತೀನಿ. ಎಲ್ಲ ತಲೆನೇ ಕಾಣ್ತಿಲ್ವಲ್ಲ? ಓ ಹಂಗ್ತಾನೆಯ? ತಲೆ ಎಲ್ಲಪ್ಪ? ಯೋವ ಅಲ್ಲೇ ಇಟ್ಬಿಟ್ಟು ಏನಕ್ಕನವ ಒಲೆ ತಾವು ಅಲ್ಲೇ ಇಟ್ಬಿಟ್ಟ. ಸರಿ ಇರು ಹಂಗಾರೆ ಹೋಗ್ಬಿಟ್ಟು ತಗೊಬತ್ತೀನಿ. ಬೇಕಾದ್ರೆ ನಾನೇ ತಗೊಬತ್ತೀನಿ. ನೀನು ಬೇಕಾದ್ರೆ ಇಲ್ಲಿ ಸೀದಿಯಾ? ಅಯ್ಯೋ ಮಗ, ಸೀತೆ ಇದೆಯಲ್ಲ ಸಿ, ನಾನೊಂದು ಕೈ ಏನು ಎತ್ಕೊಬತ್ತೀನಿ ತಲೆಯ. ಸರಿ ಕಣವ. ಎಲ್ಲ ಮಗ ಕಾಣ್ತಾನಲ್ವಲ್ಲ ತಲೆ? ನೋಡು, ರಕ್ಕೆ ಪುಕ್ಕ ಎಲ್ಲ ಕಿತ್ತಾಕ್ಬಿಟ್ಟು ಅಲ್ಲೇ ಮಡಗಿದೆ ನೋಡು. ಇಲ್ಲೇ ಮಡಗಿದ? ಸಿಕ್ತು ತಗೊಬತ್ತಾವ ನೀರು. ಅವ್ವ ಹಂಗೆ ಅವನ್ ಕಡ್ಡಿ ಸಿಕ್ಕಿಸ್ಕಬ. ಉಂಕನವ. ಅಲ್ಲ ಕಣವ, ತಲೆಗಿಂತ ಕಡ್ಡಿನೇ ದಪ್ಪಾಗೋಯ್ತಲ್ಲ. ಸುಮ್ಮನಿರಪ್ಪ, ತಮಾಸೆ ಮಾಡಬೇಡ. ಇರೋದೇ ಈ ಪಾಟಿ ಅಲ್ವಾ ಕಣವ. ನೋಡು ನಿನ್ ಕಡ್ಡಿನೇ ದಪ್ಪಾಗದೆ ಆ ಕೋಳಿ ಕತ್ಕಿಂತ. ಕಣಪ್ಪ ಉಲ್ಟ ಸಿಗಿ, ಕಾಲ ಚೆನ್ನಾಗಿ ಸಿಗಿ, ತಲೆ ಹಿಡ್ಕೊ, ಕತ್ತುತಾವ್ ಹಿಡ್ಕೊಂಡು ಚೆನ್ನಾಗಿ ಸಿಗಿ. ಕಣವ. ನೋಡಿದ್ರಲ್ಲ, ಇಷ್ಟು ಕೆಲಸ ಹಿಡೀತು. ಇನ್ನೂ ಕೆಲಸ ಅದೇ ಮಾಡಕ್ಕೆ ಹೋಯ್ತೀವಿ. ಈ ವಿಡಿಯೋದಲ್ಲಿ ಇಷ್ಟೇಯ. ಇನ್ನು ಮಿಕ್ಕಿರೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಹಂಗೆಯೇ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡ್ರಪ್ಪ. ಯಾಕಂದರೆ ನಾವು ದಿನ ಹಾಕೋ ವಿಡಿಯೋಗಳು ನಿಮಗೂ ತಲುಪಬೇಕಲ್ಲ, ಅದಕ್ಕೆ ಬೇಗ ತಲುಪ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರೋದ ಮತ್ತೆ ನಮಸ್ಕಾರ.